ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಾರಾಂಶ ಕನ್ನಡ ಭಾಷಾ ಸಿನಿಮಾನ ನೋಡೋಣ. ಈ ಸಿನಿಮಾದ ರೇಟಿಂಗ್ ಬಗ್ಗೆ ಹೇಳೋದಾದರೆ 9/10 ಮತ್ತು ಈ ರೇಟಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ಮೂವಿ ಸ್ಟೋರಿ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಕಥೆ ಬಗ್ಗೆ ಹೇಳೋದಾದರೆ ಜೀವನ ಮತ್ತು ಸಂಬಂಧಗಳ ಕುರಿತಾದ ಸಾರಾಂಶ ಸಿನಿಮಾ ಮೂಡಿ ಬಂದಿದೆ ಮತ್ತು ಪ್ರೇಕ್ಷಕರಿಗೆ ಈ ಸಿನಿಮಾದಿಂದ ಸಿಗುವ ಅರ್ಥಗಳು ಹಲವು. ಆದರೆ ಆ ಕಾರಣದಿಂದ ಇದೊಂದು ಭಿನ್ನ ಪ್ರಯತ್ನದಂತಿದೆ. ಅಪರೂಪದ ಸಿನಿಮಾಗಾಗಿ ಸಾರಾಂಶ ಸಿನಿಮಾ ಗಮನ ಸೆಳೆಯುತ್ತದೆ. ಇದು ಸೂರ್ಯ ವಶಿಷ್ಠ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಇದರ ಕಾಸ್ಟ್ನಲ್ಲಿ ಶ್ರುತಿ ಹರಿಹರನ್, ಸೂರ್ಯ ವಶಿಷ್ಠ, ದೀಪಕ್ ಸುಬ್ರಹ್ಮಣ್ಯ ಮತ್ತು ಅನೇಕ ಕಲಾವಿದರು ನಟಿಸಿದ್ದಾರೆ. ಸಿನಿಮಾ ಎಂದರೆ ಹೀಗೆ ಇರಬೇಕು ಎಂಬ ಯಾವ ನಿಯಮವೂ ಇಲ್ಲ. ಮಾಮೂಲಿ ಕಮರ್ಷಿಯಲ್ ಚಿತ್ರಗಳು ಸೂತ್ರಗಳನ್ನು ಬದಿಗಿಟ್ಟು ಕೂಡ ಸಿನಿಮಾ ಮಾಡಬಹುದು ಎಂಬುದನ್ನು ಈಗಾಗಲೇ ಅನೇಕರು ಸಾಬೀತುಪಡಿಸಿದ್ದಾರೆ. ಆ ಸಾಲಿಗೆ ಈ ಸಿನಿಮಾ ಕೂಡ ಸೇರ್ಪಡೆಯಾಗಿದೆ. ಈ ಸಿನಿಮಾದಲ್ಲಿ ಇರುವುದು ಕೆಲವೇ ಪಾತ್ರಗಳು ಮಾತ್ರ. ಇದು ಒಂದು ಫ್ಯಾಂಟಸಿ ರೀತಿಯ ಸಾರಾಂಶ ಸಿನಿಮಾ ಮೂಡಿ ಬಂದಿದೆ. ಚಿಕ್ಕ ವಯಸ್ಸಿನಿಂದಲೇ ಲೇಖಕನಾಗಬೇಕು ಎಂಬ ಆಸೆ ಇಟ್ಟುಕೊಂಡಿರುವ ಬಾಲಕ ಬೆಳೆದು ದೊಡ್ಡವನಾದ ಮೇಲೆ ಏನಾಗುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ಮೇಲ್ನೋಟಕ್ಕೆ ಕಾಣುವ ಕತೆ. ತನ್ನದೇ ಕಥೆಯನ್ನು ಆತ ಬೇರೆ ಪಾತ್ರಗಳ ಮೂಲಕ ಬರೆಯುತ್ತಿದ್ದಾನ ಅಥವಾ ಅವನು ಬರೆದ ಪಾತ್ರಗಳು ಬೇರೆ ಎಲ್ಲದರ ಜಗತ್ತಿನಲ್ಲಿ ವಾಸಿಸುತ್ತಿವೆಯಾ ಎಂಬ ಕಾಲ್ಪನಿಕ ಮೂಡಿಸುವ ರೀತಿಯಲ್ಲಿ ಸಾರಾಂಶ ಚಿತ್ರ ಕಥೆ ಸಾಗುತ್ತದೆ ಮತ್ತು ಕಥೆಗೆ ಆರಂಭ, ಮಧ್ಯಂತರ, ಅಂತ್ಯ ಹೀಗೆ ಇರಬೇಕು ಎಂಬ ಯಾವ ನಿಯಮಕ್ಕೂ ಕಟ್ಟು ಬೀಳದ ರೀತಿಯಲ್ಲಿ ಸಾರಾಂಶ ಸಿನಿಮಾವನ್ನು ಸೂರ್ಯ ವಶಿಷ್ಠ ಅವರು ನಿರ್ದೇಶಿಸಿದ್ದಾರೆ. ಇಡೀ ಸಿನಿಮಾ ಒಂದು ರಂಗ ಪ್ರಯೋಗದ ಹಾಗೆ ಭಾಸವಾಗುತ್ತದೆ. ಅದಕ್ಕೆ ತಕ್ಕಂಥ ಬೆಳಕಿನ ವಿನ್ಯಾಸ, ಹಿನ್ನೆಲೆ, ಸಂಗೀತ ಬಳಕೆಯಾಗಿದೆ. ಇದು ಒಂದು ನಾಟಕ ನೋಡಿದ ಅನುಭವ ಪ್ರೇಕ್ಷಕರಿಗೆ ಆಗುತ್ತದೆ ಮತ್ತು ಕಥೆಯ ಜೊತೆಗೆ ಬದುಕಿನ ಕುರಿತು ಫಿಲಾಸಫಿಯನ್ನು ಈ ಸಿನಿಮಾದಲ್ಲಿ ಹೇರಳವಾಗಿ ಹೇಳಲಾಗಿದೆ. ಆ ಫಿಲಾಸಫಿಗೆ ಒಂದೇ ಅರ್ಥವಿದೆ ಎಂದೇನೂ ಇಲ್ಲ. ಪ್ರೇಕ್ಷಕರ ಗ್ರಹಿಕೆಗೆ ತಕ್ಕಂತೆ ಹಲವು ಅರ್ಥಗಳನ್ನು ಹೊಮ್ಮಿಸುವ ಗುಣ ಈ ಸಿನಿಮಾಗೆ ಇದೆ. ಮಾಮೂಲಿ ಸಿನಿಮಾಗಳಲ್ಲಿ ಇರುವಂಥ ಸಂಭಾಷಣೆಗಳು ಸಾರಾಂಶ ಸಿನಿಮಾದಲ್ಲಿ ಕೇಳಿಸುವುದಿಲ್ಲ. ದಿನನಿತ್ಯದ ಬದುಕಿನಲ್ಲಿ ತೀರಾ ಸಹಜವಾಗಿ ಬಂದು ಹೋಗುವ ಮಾತುಕತೆಗಳೇ ಇಲ್ಲಿನ ಡೈಲಾಗುಗಳಾಗಿವೆ. ಅವುಗಳ ನಡುವೆಯೇ ತಿಳಿಸಬೇಕಾದದ್ದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಕೆಲವೊಮ್ಮೆ ಮಾತ್ರ ಕೊಂಚ ಡ್ರಾಮ್ಯಾಟಿಕ್ ಆದಂಥ ಫೀಲ್ ನೀಡಲಾಗಿದೆ. ಅಬ್ಬರವಿಲ್ಲದೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಅಭಿನಯಿಸಿ ತೋರಿಸುವಂಥ ಕಲಾವಿದರಿಂದಾಗಿ ಸಾರಾಂಶ ಚಿತ್ರಕ್ಕೆ ರಿಯಲಿಸ್ಟಿಕ್ ಮೆರುಗು ಸಿಕ್ಕಿದೆ ಮತ್ತು ಈ ಸಿನಿಮಾದಲ್ಲಿ ಸಾವು, ಸಂಬಂಧ, ಬಾಂಧವ್ಯ, ಬಯಕೆ, ಒಂಟಿತನ ಮುಂತಾದ ವಿಚಾರಗಳ ಬಗ್ಗೆ ಪಾತ್ರಗಳ ಮೂಲಕ ಈ ಸಿನಿಮಾದುದ್ದಕ್ಕೂ ಒಂದು ಬಗೆಯ ಸಂವಾದವೇ ನಡೆಯುತ್ತದೆ. ಅವುಗಳಿಗೆ ಪ್ರೇಕ್ಷಕರಿಗೆ ಸಿಗುವ ಅರ್ಥಗಳು ಹಲವು. ಒಟ್ಟಿನಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳಬಹುದು. ಮಸಾಲಾ ಅಂಶಗಳ ಜೊತೆ ಟ್ವಿಸ್ಟ್, ಆ್ಯಕ್ಷನ್, ಕಾಮಿಡಿ, ಮೆಲೋಡ್ರಾಮಾ ಹೊಂದಿರುವ ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡುವವರಿಗೆ ಸಾರಾಂಶ ರೀತಿಯ ಸಿನಿಮಾವನ್ನು ಹಿಡಿಸದೇ ಇರಬಹುದು. ಆದರೆ ಭಿನ್ನವಾದ ಅನುಭೂತಿ ಪಡೆಯುವ ಹಂಬಲ ಇದ್ದರೆ ಈ ಸಿನಿಮಾ ಎಲ್ಲರಿಗೂ ಇಷ್ಟವಾಗುತ್ತದೆ. ಆದರೆ ತಾಳ್ಮೆಯಿಂದ ನೋಡೋ ಗುಣ ಪ್ರೇಕ್ಷಕರಿಗೆ ಬೇಕು. ಯಾಕೆಂದರೆ ಈ ಚಿತ್ರದ ನಿರೂಪಣೆಯಲ್ಲಿ ಅವಸರವಿಲ್ಲ ಮತ್ತು ಈ ಚಿತ್ರದಲ್ಲಿ ಮಾಯಾ ಎಂಬ ಪಾತ್ರದಲ್ಲಿ ನಟಿ ಶ್ರುತಿ ಹರಿಹರನ್ ಅಭಿನಯಿಸಿದ್ದಾರೆ. ಅಭಯ್ ಎಂಬ ಪಾತ್ರದಲ್ಲಿ ಸೂರ್ಯ ವಶಿಷ್ಠ ಕಾಣಿಸಿಕೊಂಡಿದ್ದಾರೆ. ಬರಹಗಾರನಾಗುವ ಹಂಬಲ ಹೊಂದಿರುವ ಚಾರ್ಟರ್ಡ್ ಅಕೌಂಟೆಂಟ್ ಪಾತ್ರಕ್ಕೆ ದೀಪಕ್ ಸುಬ್ರಹ್ಮಣ್ಯ ಬಣ್ಣ ಹಚ್ಚಿದ್ದಾರೆ. ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಎಂಬ ಪ್ರಶ್ನೆಯನ್ನು ಆಗಾಗ ನೆನಪಿಸುವಂಥ ಪಾತ್ರಗಳಿಗೆ ಈ ಕಲಾವಿದರು ನ್ಯಾಯ ಒದಗಿಸಿದ್ದಾರೆ. ಕೆಲವೊಂದು ದೃಶ್ಯಗಳಲ್ಲಿ ಲೂಸಿಯಾ ಚಿತ್ರವನ್ನು ಈ ಸಿನಿಮಾ ನೆನಪಿಸುತ್ತದೆ. ತಂದೆ ತಾಯಿಗೆ ಆಶೀಶ್ ಕ್ಷತ್ರಿಯ ಹಾಗೂ ಶ್ರುತಿ ಪ್ರದೀಪ್ ಅಭಿನಯ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ.